ಅಲ್ಲ, ನೀವು ಉತ್ತರ ಕರ್ನಾಟಕದ ಒಬ್ಬ ಸ್ವಾಮೀಜಿಗೆ ಕೇಳಿದ್ರಿ, ಯಾಕೆ ನಿಮ್ಮ ಪೂಜೆ ಪುನಸ್ಕಾರ ಮಠ ಪ್ರವಚನ ಇದರಲ್ಲೆಲ್ಲ ನಂಬಿಕೆ ಹೋಗ್ಬಿಡುತ್ತಾ, ರಾಜಕಾರಣಕ್ಕೆ ಬರ್ತಾ ಇದ್ದೀರಿ ಅಂತ. ನಾಳೆ ಒಂದು ದಿವಸ ಅಕಸ್ಮಾತ್ ಯೋಗಿ ಆದಿತ್ಯನಾಥ್ ನಿಮ್ಮ ಎದುರಿಗೆ ಬಂದು ನೀವು ಅದನ್ನೇ ಕೇಳ್ತೀರಾ? ಅದರಲ್ಲೆಲ್ಲ ನಂಬಿಕೆ ಹೊರಟೋದ ಕಾರಣಕ್ಕಾಗಿ ನೀವು ರಾಜಕಾರಣಕ್ಕೆ ಬಂದ್ರ ಅಂತ ಕೇಳ್ತೀರಾ? ನೀವು ನಾನು ಕೇಳ್ತೀನಿ. ಅವರು ರಾಜಕಾರಣದಲ್ಲಿ ಏನೇ ಮಾಡ್ಬೋದು, ಅದೆಲ್ಲ ಬೇರೆ ಪ್ರಶ್ನೆ. ಆದರೆ ಅವರಿಗೆ ಒಂದು ಅಟೈರ್ ಒಂದು ಕಾವಿ ಇದೆ, ಒಂದು ಮಠ ಅಂತಿದೆ. ನಾನು ಹೇಳೋದೇನೆಂದರೆ, ರಾಜಕಾರಣದಲ್ಲಿ ಆಸಕ್ತಿ ಇರಬಾರ್ದು ಅಂತ ಅರ್ಥ ಅಲ್ಲ ಅದು, ಅದರ ಅರ್ಥ. ಆದರೆ ತಾನು ಯಾವುದನ್ನು ಮಾಡ್ತಿದ್ದಾರೋ ಅದರಲ್ಲಿ ಅಸೀಮವಾದ ಆಸಕ್ತಿ ಇರಬೇಕು ಮತ್ತು ನಂಬಿಕೆ ಇರಬೇಕು. ಇದನ್ನೇ ನಾನು ಮಾಡಬೇಕು, ನನ್ನ ಕೆಲಸ ಇದು ಅಂತ ಅನ್ನಿಸ್ಬೇಕು. ನೋಡಿ, ನಮ್ಮ ಜಗತ್ತಿನ ಯಾವ ಸಂತರಿಗೂ ಅವರ ಕ್ಷೇತ್ರ ಬಿಟ್ಟು ಬೇರೆಯವ್ರು ಮಾಡಬೇಕು ಅಂತ ಅನ್ನಿಸ್ತಿಲ್ವಲ್ಲ, ಅವ್ರಿಗೆ ಅನ್ನಿಸ್ತಿಲ್ಲ ಅಲ್ವಾ? ನನಗೆ ಅವ್ರನ್ನೂ ಈ ಪ್ರಶ್ನೆ ಕೇಳ್ಬೋದು ಅಂತ ಅನಿಸುತ್ತೆ. ನನಗೇನು ಅನ್ನಿಸ್ಬಾರ್ದು ಅಂತೇನಿಲ್ಲ. ಆಮೇಲೆ ನನಗೊಂದು ಏನಂದರೆ, ನಾನು ಕೇಳ್ತೀನೋ ಬಿಡ್ತೀನೋ ಅಷ್ಟು ತಾಕತ್ತಿದೆಯೋ ಇಲ್ವೋ, ಆದರೆ ಅಂಥದ್ದೊಂದು ಪ್ರಶ್ನೆ ನನ್ನೊಳಗೆ ಉಳ್ಕೋಬೇಕು ಅಂತ ಮಾತ್ರ ನನಗೆ ಅನಿಸುತ್ತೆ. ಅಂಥದ್ದೊಂದು ಪ್ರಶ್ನೆ ಕೇಳೋಕ್ಕೆ ನನಗೊಂದು ಅವಕಾಶ ಇರಬೇಕು ಅಂತ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ನಾವು ವಿ ಶುಡ್ ಕೀಪ್ ಎ ಆರ್ಮ್ ಡಿಸ್ಟೆನ್ಸ್ ಫ್ರಮ್ ಎನಿ ಪೊಲಿಟಿಕಲ್ ಪಾರ್ಟಿ, ಎನಿ ಫಿಲಾಸಫಿ. ಎಲ್ಲರ ಜೊತೆ ಒಂದು ತೋಳಂತರ ಇಟ್ಕೋಬೇಕು ನಾವು. ಇಟ್ಕೊಂಡಾಗ ನಮಗೆ ಮೆಲ್ಲಗಾದರೂ ಒಂದು ಸತ್ಯ ಮಾತಾಡೋಕ್ಕೆ ಸಾಧ್ಯ ಆಗುತ್ತೆ. ನನಗೆ ಭಾಳ ಭಾಳ ಕೋಪ ಇರೋದೇನು ಗೊತ್ತಾ, ದೊಡ್ಡ ಸಾಹಿತಿಗಳು ವಿಧಾನಸೌಧ ಸುತ್ತಾಡೋಕ್ಕೆ ಶುರು ಮಾಡಿಬಿಟ್ರಲ್ಲ. ವಿಧಾನಸೌಧ ಸುತ್ತಾಡೋದಕ್ಕಷ್ಟೇ ಅಲ್ಲ ಸರ್, ನಾನು ವಿಧಾನ ಪರಿಷತ್ನಲ್ಲಿ ಕೂತ್ಕೊಂಡು ರಾಜಕಾರಣಿಗಳನ್ನು ಹಾಡಿ ಹೊಗಳಿ ಪದ್ಯಗಳನ್ನು ಬರೆದು ಅದನ್ನು ಓದಿದ್ದನ್ನು ನಾನು ನೋಡಿದ್ದೀನಿ. ಫಾರ್ ಅ ಶಾರ್ಟ್ ಪೀರಿಯಡ್ ಐ ವಾಸ್ ಅ ಪೊಲಿಟಿಕಲ್ ರಿಪೋರ್ಟರ್ ಆಲ್ಸೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.